ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ನನ್ನೆದೆಯ ಬಾಂದಳದಿ ಕಥೆಯ 56ನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೇನೆ. ಹಾಗಾದರೆ 57ನೇ ಅಧ್ಯಾಯವನ್ನು ಶುರು ಮಾಡೋಣ. ಸತಿ ಸೀದಾ ಮನೆಗೆ ಹೋದರೆ ಯತಿ ನವೀನ್ ಮನೆಯಲ್ಲೇ ಉಳಿದುಕೊಂಡ. ನಡೆದಿದ್ದೆಲ್ಲವನ್ನು ಊಟದ ಸಮಯದಲ್ಲಿ ಹೇಳಿದಾಗ ಹುಷಾರಾಗಿ ಡ್ರೈವಿಂಗ್ ಮಾಡೋಕೆ ಹೇಳೋ ಅಂದರು ಸುಧಾಮಣಿ. ಊಟ ಮುಗಿಸಿ ಆಗ ತಾನೇ ನಿದ್ರೆಗೆ ಜಾರಿದ್ದರು ಎಲ್ಲರೂ. ಸತಿಯ ಕಾಲ್ನಿಂದ ಎಚ್ಚೆತ್ತ ನವೀನ್ ಅಪ್ಪ ಚಿಕ್ಕಪ್ಪನನ್ನು ಎಬ್ಬಿಸಿ ಅವಸರವಾಗಿ ಯತಿ ಜೊತೆ ಮೆಡಿಕಲ್ ಕಿಟ್ ಹಿಡಿದು ಸತಿ ಮನೆಗೆ ದೌಡಾಯಿಸಿದರು. ಶಾಮಣ್ಣನವರು ಉಸಿರಾಡಲು ಕಷ್ಟಪಡುತ್ತಾ ಮೇಲುಸಿರು ಎಳೆಯುತ್ತಾ ಮಲಗಿದ್ದರು. ಸ್ಟೆಥಾಸ್ಕೋಪ್ ಧರಿಸಿ ಹಾರ್ಟ್ ಬೀಟ್ ಚೆಕ್ ಮಾಡಿ, ಯತಿ ಬೇಗ ಗಾಡಿ ತೆಗಿ, ಪಲ್ಸ್ ರೇಟ್ ಕಮ್ಮಿ ಇದೆ ಅಂದ ನವೀನ್ ಅವಸರವಾಗಿ ಇಂಜೆಕ್ಷನ್ ಒಂದನ್ನು ಕೊಡುತ್ತಾ, ಎಲ್ಲಿಗೂ ಕರ್ಕೊಂಡು ಹೋಗಬೇಡಿ, ನಾನು ಇರಲ್ಲ, ಇಲ್ಲೇ ಹೋಗಬೇಕು ಅತಿ ಆಯಾಸದಿಂದ ಕಷ್ಟಪಟ್ಟು ಹೇಳಿದ್ದರು ಶಾಮಣ್ಣನವರು. ಅಪ್ಪ ಏನಾಗಲ್ಲ, ಹಾಸ್ಪಿಟಲ್ಗೆ ಹೋಗೋಣ, ಹುಷಾರಾಗ್ತೀರಾ, ಧೈರ್ಯವಾಗಿರಿ ಎಂದ ಸತಿ. ತಾಯಿ ದೇವರ ಮನೆಯಲ್ಲಿ ಗಂಗಾಜಲ ಇದ್ದರೆ ತಗೊಂಡು ಬಾ ಅಂದರು ಗೌಡರು. ಯತಿ ಗಾಡಿ ತೆಗೆದಿದ್ದ. ಸತಿ ನವೀನ್ ಎತ್ತಿಕೊಂಡು ಬಂದರು. ಸದಾನಂದರು ಸಹಾಯ ಮಾಡಿದ್ದರು. ಗೌಡರು ಮಿಡಲ್ ಸೀಟಿನಲ್ಲಿ ಕುಳಿತು ತೊಡೆ ಮೇಲೆ ಮಲಗಿಸಿಕೊಂಡರು. ಶರವೇಗದಲ್ಲಿ ಡ್ರೈವ್ ಮಾಡುತ್ತಿದ್ದ ಯತಿ ಮಾತಾಡಿ ಆಯಾಸ ಮಾಡಿಕೊಳ್ಳಿಬೇಡ ಅಂತ ಹೇಳಿದ್ರು ಕೇಳದೆ ಶಾಮಣ್ಣನವರು, ಗೌಡ್ರೆ ನನಗೊಂದು ಮಾತು ಕೊಡ್ತೀರಾ ಅಂದರು. ಈಗ್ಯಾಕದೆಲ್ಲ ಆಯಾಸ ಮಾಡ್ಕೋಬೇಡ, ಸುಮ್ಮನಿರು ಅಂದರು ಗೌಡರು. ಇಲ್ಲ ಗೌಡ್ರೆ, ಈಗ ಬಿಟ್ಟರೆ ಮತ್ತೆ ನನಗೆ ಮಾತಾಡೋಕ್ಕೆ ಅವಕಾಶನೇ ಸಿಗಲ್ಲ. ಸತಿನ ಇವತ್ತಿಂದ ನಿಮ್ಮ ಮಡಿಲಿಗೆ ಹಾಕ್ತೀನಿ, ನಿಮ್ಮ ಮಗ ಅಂದ್ಕೊಂಡು ನೋಡ್ಕೋತೀರಾ ಎಂದರು ಶಾಮಣ್ಣನವರು. ಯಾವತ್ತಿಗೂ ನನ್ನ ಮಕ್ಕಳಲ್ಲಿ ಅವನೊಬ್ಬನೇ, ಯೋಚನೆ ಮಾಡಬೇಡ. ಶಾಮಣ್ಣನವರನ್ನು ನೋಡಿ ಅದೆಷ್ಟೋ ಸಾವುಗಳನ್ನು ನೋಡಿ ಅನುಭವವಿದ್ದ ಗೌಡರು ಗಂಗಾಜಲವನ್ನು ಬಾಯಿಗೆ ಬಿಟ್ಟು ಸತಿ ಕೈನಲ್ಲೂ ಬಿಡಿಸಿದ್ರು. ನವೀನ್ ಆಗಲೇ ಹಾಸ್ಪಿಟಲ್ಗೆ ಕಾಲ್ ಮಾಡಿ ಎಲ್ಲ ವ್ಯವಸ್ಥೆಯನ್ನು ರೆಡಿ ಮಾಡಿಸಿದ್ದ. ಹಾಸ್ಪಿಟಲ್ ತಲುಪಿ ಸ್ಟ್ರೆಚರ್ನಲ್ಲಿ ಎಮರ್ಜೆನ್ಸಿಗೆ ಕರೆದುಕೊಂಡು ಹೋಗುವಾಗ ನವಿ ಯತಿ ಇಬ್ಬರ ಕೈ ಹಿಡಿದುಕೊಂಡು, ಸತಿನ ಕೈ ಬಿಡಬೇಡಿ ಅಂದರು ಶಾಮಣ್ಣನವರು. ಎಮರ್ಜೆನ್ಸಿ ಒಳಗೆ 1.5 ಗಂಟೆಗೂ ಹೆಚ್ಚು ಕಾಲ ಶ್ರಮಿಸಿದ ನಂತರ ಚಿಕಿತ್ಸೆ ಫಲಕಾರಿಯಾಗದೆ ಶಾಮಣ್ಣನವರು ಕೊನೆಯುಸಿರೆಳೆದರು. ಉಳಿದ ಡಾಕ್ಟರ್ಗಳ ಜೊತೆ ICUಯಿಂದ ಆಚೆ ಬಂದ ನವಿ ಎಲ್ಲರಿಗೂ ವಿಷಯ ತಿಳಿಸಿದ್ದ. ಗೋಳಿಟ್ಟು ಅಳಲು ಹೆಣ್ಮಕ್ಕಳಿಲ್ಲದಿದ್ದರೂ ಹೊರಬಾರದ ಸತಿಯ ಕಣ್ಣೀರು ಭಾರವಾದ ಅವನೆದೆಯ ನೋವ ಇಮ್ಮಡಿ ಮಾಡಿತ್ತು. ಜೀವನದ ಪ್ರಾತಃಕಾಲದ ಕೆಲವು ದಿನಗಳು ಮಗನೊಟ್ಟಿಗೆ ಅನ್ಯೋನ್ಯವಾಗಿದ್ದ ಶಾಮಣ್ಣನವರ ನೆನೆದು ದುಃಖಿಸುತ್ತಾ ಕೂರುವ ಹಾಗಿಲ್ಲ ಸತಿ. ಯಾಕೆಂದರೆ ಗಂಡು ಮಗನಲ್ವೇ, ಮುಂದಾಗಬೇಕಾದ ಕಾರ್ಯಗಳ ಕಡೆ ಗಮನ ಕೊಡಲೇಬೇಕಿತ್ತು. ನವಿ ಯತಿ ಇಬ್ಬರು ಗೆಳೆಯನನ್ನು ತಬ್ಬಿಕೊಂಡು ಸಂತೈಸಿದರು. ಗೌಡರಿಬ್ಬರು ಕೂಡ ಸಮಾಧಾನ ಹೇಳಿ, ನವಿ ಬಾಡಿ ಬೇಗ ಕೊಡೋಕೆ ನೋಡು ಅಂದರು. ನೋಡ್ಕೋತೀರಿ ಇವನನ್ನು, ಬೇಗ ಫಾರ್ಮಾಲಿಟೀಸ್ ಮುಗಿಸ್ಕೊಂಡು ಬರ್ತೀನಿ ಎನ್ನುತ್ತಾ ಒಳ ಹೋಗಿ ಸ್ಟ್ರೆಚರ್ ಮೇಲೆ ಶಾಮಣ್ಣನವರ ನಿರ್ಜೀವ ದೇಹವನ್ನು ವಾರ್ಡ್ ಬಾಯ್ ಜೊತೆ ತಂದ. ಗಂಟೆಯ ಹಿಂದಷ್ಟೇ ಗೆಳೆಯನನ್ನು ಕೈಗಾಕಿ ಹೋಗಿದ್ದವರು ಚಿರನಿದ್ರೆಗೆ ಜಾರಿದ್ದರು. ಸತಿಯ ಮನೆಗೂ ಫೋನ್ ಮಾಡಿ ವಿಷಯ ತಿಳಿಸಿ, ಊರಿನ ಪ್ರಮುಖರಿಗೆ ವಿಷಯ ತಿಳಿಸಿ ವ್ಯವಸ್ಥೆ ಮಾಡಿಕೊಂಡಿರಲು ಹೇಳಿದ್ದರು. ನಿರ್ಭಾವುಕನಂತಾಗಿದ್ದ ಸತಿ ಯಾವುದೇ ಏರಿಳಿತಗಳಿಲ್ಲದೆ ಮಾತೆ ಮರೆತವನಂತೆ ಕೀಲಿಕೊಟ್ಟ ಗೊಂಬೆಯಂತೆ ಎಲ್ಲರನ್ನೂ ಹಿಂಬಾಲಿಸಿದ್ದ. ಸದಾ ನೀನು ಎತ್ತಿ ಕಾರಲ್ಲಿ ಮುಂದೆ ಹೋಗಿ, ಬೇಗ, ನಾವು ಆ್ಯಂಬುಲೆನ್ಸಲ್ಲಿ ನಿಧಾನವಾಗಿ ಬರ್ತೀವಿ. ಗೌಡರು ಪೂರ್ವ ಸಿದ್ಧತೆಗಾಗಿ ತಮ್ಮನನ್ನು ಮುಂಚೆ ಕಳಿಸಿದರು. ಆ್ಯಂಬುಲೆನ್ಸ್ಗೆ ಹಾಸ್ಪಿಟಲ್ನವರೇ ಬಾಡಿ ಶಿಫ್ಟ್ ಮಾಡಿದ್ದರು. ಸತಿ ಜೊತೆ ಕೂತ ಗೌಡರ ತೋಳಿಗೊರಗಿದ. ಗೌಡ್ರೆ, ಇಷ್ಟು ದಿನ ಹೇಗೋ ಅವ್ರ ಫ್ಯಾಮಿಲಿ ಜೊತೆ ಚೆನ್ನಾಗಿದ್ರು, ನೀವೆಲ್ಲ ಹೇಳಿದ್ರಿ ಅಂತ ನಾನು ರಾಜಿ ಆದೆ. ನನ್ನ ಮೇಲೇನೂ ಅಪವಾದ ಬರಲ್ಲ ಅಲ್ವಾ? ಮನೆ ಮಂದಿಯ ಮನಸ್ಥಿತಿ ತಿಳಿದಿದ್ದವನು ಕೇಳಿದ್ದ. ಯಾವನೋ ಅವನು ನಿನ್ನ ಮೇಲೆ ಅಪವಾದ ಹೊರಿಸೋನು, ಯಾರಾದರೂ ಮಾತಾಡಿದ್ರೆ ಕತ್ತರಿಸಿ ಹಾಕ್ತೀನಿ ಅಷ್ಟೇ ಗುಡುಗಿದರು ಗೌಡರು. ಮಾತಾಡದೇ ಇದ್ದರೂ ಇವರಾದರೂ ಇದ್ದಾರೆ ಅನ್ನೋ ಸಮಾಧಾನ ಆದರೂ ಇತ್ತು. ಇವತ್ತು ಅದೂ ಇಲ್ದಂಗಾಗಿ ಅನಾಥ ಆಗೋಗ್ಬಿಟ್ನಲ್ಲ ಗೌಡ್ರೆ, ಮಗುವಿನಂತೆ ಬಿಕ್ಕಳಿಸಿ ಅಳುತ್ತಾ ಹೇಳಿದ ಸತಿ. ನಾನಿರೋವರೆಗೂ ನೀನು ಅನಾಥ ಅಂದ್ಕೋಬೇಡ್ವೋ, ನಾವೆಲ್ಲ ಇಲ್ವೇನೋ ಸಮಾಧಾನಿಸಿದರು ಗೌಡರು. ನವೀನ್ ಮುಂದಿನ ಸೀಟಿನಲ್ಲಿ ಕುಳಿತು ನಕ್ಷತ್ರಳಿಗೆ ಕಾಲ್ ಮಾಡಿ ವಿಷಯ ತಿಳಿಸಿದ್ದ. ಊರು ಸಮೀಪಿಸಿತ್ತು. ಮೊದಲೇ ತಲುಪಿದ್ದ ಸದಾನಂದರು ವ್ಯವಸ್ಥೆ ಮಾಡಿದ್ದರು. ಗೌಡರ ಮನೆಯವರೇ ಖುದ್ದಾಗಿ ಬಂದ ಮೇಲೆ ಉಳಿದವರು ಸುಮ್ಮನಿರುವರೇ? ಎಲ್ಲರೂ ಬಂದಿದ್ದರು. ಸತಿಯ ಗೆಳೆಯರೆಲ್ಲ ಬಂದು ಸದಾನಂದರು ಹೇಳಿದಂತೆ ಕೆಲಸ ಕಾರ್ಯಗಳನ್ನು ಮಾಡಲು ಸಜ್ಜಾಗಿ ನಿಂತರು. ಸುಧಾಮಣಿ, ತಾರಾಮಣಿಯವರು ಮನೆಯವರಂತೆ ಎಲ್ಲ ನೋಡಿಕೊಳ್ಳುತ್ತಿದ್ದರು. ಶವವನ್ನು ಇಳಿಸಿದ ಕೂಡಲೇ ಶಾಮಣ್ಣನವರ ಕಿರಿ ಕುಟುಂಬ ಬೋರಿಟ್ಟು ಅಳಲು ಶುರು ಮಾಡಿದ್ದರು. ಎದುರಿಗೆ ಸಿಂಹದಂತೆ ನಿಂತಿದ್ದ ಹುರಿ ಮೀಸೆಯ ಗೌಡರನ್ನು ನೋಡಿ
ಸತಿಯನ್ನು ನಿಂದಿಸಿ ಶಪಿಸಲು ಧೈರ್ಯ ಬರಲಿಲ್ಲ ಸತಿಯ ಚಿಕ್ಕಮ್ಮನಿಗೆ. ನಾಟಕದ ಕಣ್ಣೀರೆಂದು ಗುಂಪಿನಲ್ಲಿ ಗುಸುಗುಸು ಮಾತನಾಡಿಕೊಂಡರು. ಸೋತವನಂತೆ ಗೋಡೆಯೊಂದಕ್ಕೆ ತಲೆಯಾನಿಸಿ ಕುಳಿತಿದ್ದ ಸತಿಯನ್ನು ಸುಧಾ ತಾರಾರೆ ಸಂತೈಸುತ್ತಿದ್ದರು. ವಿಷಯ ತಿಳಿದ ವಿಶ್ವನಾಥ ದಂಪತಿಗಳು ರಾತ್ರೋರಾತ್ರಿ ಬಂದಿಳಿದರು. ಪೂರ್ಣಿಮಾ ಸತಿಯನ್ನು ಸಂತೈಸಿದರೆ ವಿಶ್ವನಾಥರು ಗೌಡರ ಜೊತೆ ಸೇರಿದರು. ಎಲ್ಲ ವ್ಯವಸ್ಥೆಯನ್ನು ಮಾಡಿ ಮುಗಿಸಿ ವಿಷಯ ತಲುಪಿಸಬೇಕಾದವರಿಗೆಲ್ಲ ತಲುಪಿಸಿ ಗೌಡರ ಬಳಿ ಬಂದ ನವೀನ್ ಮಾವನನ್ನು ನೋಡಿ, ಯಾವಾಗ ಬಂದ್ರಿ ನೀವು? ಬೆಳಗ್ಗೆ ಬರ್ಬೋದಾಗಿತ್ತು ಅಂದ. ನಕ್ಷು ಅಳ್ತಾ ಕೂತಿದ್ಲು, ನಾನು ಬರ್ತೀನಿ ಅಂತ. ಅವಳನ್ನು ಸಂತೈಸೋಕ್ಕಾಗಲಿಲ್ಲ, ಅದಕ್ಕೆ ನಾವೇ ಬಂದ್ವಿ ಅಂದರು ವಿಶ್ವನಾಥರು. ಮೂಡಣದಲ್ಲಿ ಸೂರ್ಯ ಉದಯಿಸುತ್ತಿದ್ದ ಸತಿಗೆ ಬಾಳು ಮತ್ತೊಮ್ಮೆ ಅಂಧಕಾರಕ್ಕೆ ತಳ್ಳಿದಂತೆ ಜಡತ್ವ ಆವರಿಸಿತ್ತು. ಬರುವವರೆಲ್ಲರ ಬಂದಾಯಿತು. ಕೊನೆಯ ಮಜ್ಜನವನ್ನೂ ಮಾಡಿಸಿ ಚಟ್ಟದ ಮೇಲೆ ಮಲಗಿಸಲಾಯಿತು. ಸತಿ ಗೆಳೆಯರೇ ಹೆಗಲು ಕೊಟ್ಟರು ಶಾಮಣ್ಣನವರ ಅಂತಿಮ ಯಾತ್ರೆಗೆ. ವರ್ಷಗಳಿಂದ ಸತಿಯ ವಾಸಸ್ಥಾನವಾಗಿದ್ದ ತೋಟದ ಮನೆಯಿದ್ದ ತೋಟದಲ್ಲಿಯೇ ಶಾಮಣ್ಣನವರ ಅಂತ್ಯ ಸಂಸ್ಕಾರವನ್ನು ಮಾಡಲಾಯಿತು ಅವರಿಚ್ಛೆಯಂತೆ. ಹಿರಿ ಮಗನಾಗಿ ಎಲ್ಲ ಕಾರ್ಯಗಳನ್ನು ಮುಗಿಯಿತೆನ್ನು ಈ ಮನೆಯ ಋಣ ಎನ್ನುವಂತೆ ಮನೆಯಿಂದ ಹೊರಬಂದ ಸತಿ ಸೀದಾ ತೋಟದ ಮನೆ ಸೇರಿದ. ಗೆಳೆಯನನ್ನು ಒಬ್ಬಂಟಿಯಾಗಿರಲು ಬಿಡದೆ ಶ್ರೀಧರ್, ಯತಿ, ನವಿ ಅವನ ಜೊತೆಯಾದರು. ಸದಾ ನಗುವಿನ ಕಾರಂಜಿ ಚಿಮ್ಮುತ್ತಿದ್ದ ತೋಟದ ಮನೆಯಲ್ಲಿಂದು ಸ್ಮಶಾನ ಮೌನ. ಹುಣ್ಣಿಮೆಯ ರಾತ್ರಿಯಲ್ಲೂ ಕೂಡ ಪೂರ್ಣಚಂದ್ರ ಅಮಾವಾಸ್ಯೆಯ ಕಗ್ಗತ್ತಲಂತೆ ಮರೆಯಾಗಿದ್ದ. ನಿನ್ನೆ ರಾತ್ರಿಯಿಂದ ಹನಿ ನೀರು ಕುಡಿದಿರಲಿಲ್ಲ ಸತಿ. ಅನ್ನಾಹಾರಗಳನ್ನು ಮರೆತವನಂತೆ. ಬಾಗಿಲು ಬಡಿದ ಸದ್ದಾಯಿತು. ತೋಟದ ಮನೆಗೆ ಬರೋದೇ ನಾವುಗಳಷ್ಟೇ, ಅದರಲ್ಲೂ ಇಷ್ಟೊತ್ತಿನಲ್ಲಿ ಬಂದಿರೋರು ಯಾರು ಎಂದುಕೊಂಡೇ ಬಾಗಿಲು ತೆಗೆದ ಯತಿ. ಬಾಗಿಲಿನಿಂದಾಚೆ ನಿಂತಿದ್ದವರ ನೋಡಿ ದಂಗು ಬಡಿದಂತಾಗಿ, ನೀವಿಲ್ಲಿ? ತೋಟದ ಮನೆ ದಾರಿ ಯಾರು ಹೇಳಿದ್ರು? ಭಯ ಆಗಲಿಲ್ವಾ? ಇಷ್ಟೊತ್ತಿನಲ್ಲಿ ಇಬ್ಬರೇ ಬಂದ್ರಾ? ಯಾರಾದರೂ ಬಂದಿದ್ದಾರ ಜೊತೆಗೆ? ಹೊರಗೆ ಬಂದು ನೋಡಿ ಯಾರಿಲ್ಲದಿರುವುದನ್ನು ಕನ್ಫರ್ಮ್ ಮಾಡಿಕೊಂಡ. ಯತಿಯ ಯಾವ ಪ್ರಶ್ನೆಗೂ ಉತ್ತರಿಸುವ ಗೋಜಿಗೆ ಹೋಗದೆ ಅವನನ್ನು ತಳ್ಳಿಕೊಂಡಂತೆ ಸೀದಾ ಒಳನಡೆದಳು ಶರದಿ. ಛಾವಣಿ ದಿಟ್ಟಿಸುತ್ತಾ ಕುಳಿತಿದ್ದವನ ಪಕ್ಕ ಕುಳಿತು ಹೆಗಲ ಮೇಲೆ ಕೈ ಇಟ್ಟಳು. ಸಾಂತ್ವನದ ಸ್ಪರ್ಶವಾಗಿ ಎಚ್ಚರವಾದವನಂತೆ ತಿರುಗಿ ನೋಡಿ ಶರದಿಯ ಮುಖ ನೋಡುತ್ತಲೇ ಅದುವರೆಗೂ ತಡೆ ಹಿಡಿದಿದ್ದ ಕಣ್ಣೀರನ್ನೆಲ್ಲ ಒಮ್ಮೆಲೆ ಹೊರಹಾಕುವವನಂತೆ ಕಣ್ಣೀರ ಕೋಡಿ ಹರಿದಿತ್ತು ಮಡಿಲಿಗೆ ಜಾರಿದ್ದ. ಸಮಾಧಾನ ಮಾಡ್ಕೊಳ್ಳಿ. ಹುಟ್ಟು ಎಂಬುವವನ ಬೆನ್ನಿಗೆ ಬಿದ್ದ ಹುಟ್ಟಿದವನೇ ಸಾವು. ಹುಟ್ಟಿದ ಪ್ರತಿ ಜೀವಿನೂ ಸಾಯಲೇಬೇಕಲ್ವಾ? ಹುಟ್ಟು ಸಾವು ಯಾರಿಗೂ ಶಾಶ್ವತ ಅಲ್ಲ. ನಿಮ್ಮ ಮನಸ್ಸಲ್ಲಿ ಅವರು ಸದಾ ಜೀವಂತ ಇರ್ತಾರಲ್ವಾ? ತಲೆ ನೇವರಿಸುತ್ತಾ ಹೇಳುತ್ತಿದ್ದಳು. ನೈಟ್ ನೀನು ಕಾಲ್ ಮಾಡಿದಾಗಲೇ ಅವಳಿಗೂ ವಿಷಯ ತಿಳಿಸಿದ್ದೆ. ಬೆಳಗ್ಗೆನೇ ಬಂದಿದ್ಲು, ಹೋಗೋಣ ಬಾ ಅಂತ. ಮಾವಂಗೆ ಕಾಲ್ ಮಾಡಿ ಕೇಳಿದೆ ಬರೋಕೆ. ಮಾವ ಪಪ್ಪ ಬೇಡ ಅಂದರು. ನನಗೆ ಸಾಕು ಹೋಗಿತ್ತು ಬೆಳಗ್ಗೆಯಿಂದ ಇವಳನ್ನು ಸಂಭಾಳಿಸಿ. ಸತೀಶ್ ಅವರನ್ನು ನೋಡಬೇಕು ಅಂತ ಒಂದೇ ಹಠ. ನನಗೇನು ಮಾಡೋಕ್ಕೆ ಗೊತ್ತಲ್ಲದೆ ನೀವೆಲ್ಲರೂ ನಿಮ್ಮ ತೋಟದ ಮನೇಲಿದ್ದೀರಾ ಅಂತ ಅಪ್ಪಂಗೆ ಸುಳ್ಳು ಹೇಳಿ ಸಂಜು ಹತ್ರ ಮಾತಾಡಿ ದಾರಿ ಕೇಳಿದೆ. ಸಂಜುನೇ ಇಲ್ಲಿವರೆಗೂ ಬಂದು ಬಿಟ್ಟೋದ. ಸುದೀರ್ಘ ವರದಿ ಒಪ್ಪಿಸಿದಳು ನಕ್ಷತ್ರ. ಬುದ್ಧಿ ಬಂದಾಗಿಂದ ಅವನಿಷ್ಟು ನೊಂದ್ಕೊಂಡಿರೋದನ್ನು ನಾನು ಯಾವತ್ತೂ ನೋಡಿಲ್ವೇ? ಅವನನ್ನು ಮತ್ತೆ ಮೊದಲಿನಂತೆ ಹೇಗೆ ಮಾಡೋದು ಗೊತ್ತಾಗ್ತಿಲ್ಲ. ನನಗೆ ಯಾವಾಗಲೂ ನನ್ನ ಬೈತಾ ಕಂಟ್ರೋಲ್ ಮಾಡ್ತಾ ಇರೋ ಸತಿ ಬೇಕು ಎಂದು ಕಣ್ಣೀರು ಹಾಕದ ನವಿ ಕೂಡ ಕಣ್ಣೀರು ಹಾಕಿದ್ದ. ಯತಿ ತಟ್ಟೆಯಲ್ಲಿ ಅನ್ನ ಹಾಕಿಕೊಂಡು ಬಂದು ಶರದಿಗೆ ಕೊಟ್ಟ. ನೈಟಿಂದ ಏನೂ ತಿಂದಿಲ್ಲ, ನೀನಾದರೂ ಹೇಳಿ ನೋಡು, ಸ್ವಲ್ಪನಾದರೂ ತಿನ್ನಲಿ ಅಂದ. ತಟ್ಟೆಯಲ್ಲಿದ್ದ ಅನ್ನ ಕಲೆಸಿಕೊಂಡು ಮಾಡಿ ಕೈ ತುತ್ತು ಮುಂದೆ ಹಿಡಿದಳು. ನನಗೇನೂ ಬೇಡ ಪ್ಲೀಸ್ ಅಂದ ಸತಿ ಗೋಗರೆಯುತ್ತಾ. ಬಲವಂತವಾಗಿ ಬಾಯಿಗೆ ಅನ್ನ ತುರುಕಿದಳು. ಎಷ್ಟು ದಿನ ಉಪವಾಸ ಇರ್ತೀರಾ ಹೇಳಿ? ಪ್ರೀತಿಯಿಂದ ತಿಳಿಸಿ ಹೇಳುತ್ತಾ, ಹೆತ್ತವರಲ್ಲಿದ್ದ ನೋವು ನಿರಂತರ. ಚಿಕ್ಕವನಿದ್ದಾಗಲೇ ತಾಯಿಯನ್ನು ಕಳೆದುಕೊಂಡು ಅನುಭವಿಸಿದ್ದವನು ವಾಸ್ತವನ ಬೇಗ ಅರ್ಥೈಸಿಕೊಳ್ಳುತ್ತಾನೆ ಎಂಬ ನಂಬಿಕೆ ಬದುಕಿನ ಏಳುಬೀಳುಗಳನ್ನು ಕಂಡ ಶರದಿಯದ್ದು. ಯಾವುದೇ ಸಾವು ನೋವುಗಳನ್ನಾಗಲಿ ಏಳುಬೀಳುಗಳನ್ನಾಗಲಿ ಕಾಣದೆ ಸುಖವಾಗಿ ಬೆಳೆದಿದ್ದ ನಕ್ಷತ್ರಳಿಗೆ ಸಮಾಧಾನಿಸುವ ಪರಿಯೂ ತಿಳಿಯಲೊಲ್ಲದು. ಅಳುವವರನ್ನು ನೋಡಿ ತಾವೂ ಅಳುವ ಮಕ್ಕಳಂತೆ ತನ್ನವರೆನಿಸಿಕೊಂಡ ಎಲ್ಲವರ ನೋವು ಕಣ್ಣೀರು ನೋಡಿ ಪ್ಲೀಸ್ ಅಳ್ಬೇಡ್ರೋ ಎನ್ನುತ್ತಾ ತಾನು ಕಣ್ಣೀರಾಗಿದ್ದಳು. ಸತಿಗೆ ಊಟ ತಿನ್ನಿಸಿ ಉಳಿದವರು ಏನೂ ತಿಂದಿಲ್ಲವೆಂದು ಅರಿವಾಗಿ ತಾನೇ ಎದ್ದು ಪಾತ್ರೆಯಲ್ಲಿದ್ದ ಇನ್ನಷ್ಟು ಅನ್ನ ಸಾರನ್ನು ಬಡಿಸಿಕೊಂಡು ಕಲಸಿ, ಬ್ರೋ ನೀವು ಊಟ ಮಾಡಿ ಅಂದಳು ಯತಿ ನವಿಗೂ ಕೈತುತ್ತು ತಿನ್ನಿಸುತ್ತಾ. ಶ್ರೀಧರ್ ನಿರಾಕರಿಸಿ ತಾನೇ ಬಡಿಸಿಕೊಂಡು ತಿನ್ನಲು ಶುರು ಮಾಡಿದ. ಎಲ್ಲರ ಊಟವಾದ ಮೇಲೆ ಮತ್ತಷ್ಟು ಸಮಾಧಾನ ಹೇಳಿದ್ದಳು. ಸತಿ ಸ್ವಲ್ಪ ಚೇತರಿಸಿಕೊಂಡವನ ಹಾಗೆ ಕಂಡ. ಇಷ್ಟು ದೂರ ಬಂದವರಿಗೆ ನೋವಾಗದಿರಲಿ ಎಂಬ ಕಾರಣಕ್ಕೋ ಏನೋ. ಅಣ್ಣ ಅನ್ನುತ್ತಾ ಸುಮ್ಮನೆ ತಬ್ಬಿಕೊಂಡಳು ನಕ್ಷತ್ರ, ಸಮಾಧಾನವೀಯುವ ಅಪ್ಪುಗೆಯಂತೆ. ನಾವೆಲ್ಲ ಇದ್ದೀವಲ್ವಾ, ಯಾಕೆ ಯೋಚನೆ ಮಾಡ್ತೀಯಾ? ಚಿಯರಪ್, ಬೇಗ ಮತ್ತೆ ಮೊದಲಿನಂತಾಗು ಅಂದಳು. ಯತಿ ನವಿ ಕೂಡ ಸೇರಿ ಅಪ್ಪಿಕೊಂಡರು. ಇಂಥದ್ದೇ ಒಂದು ಅಪ್ಪುಗೆಯನ್ನು ಟೂರ್ನಲ್ಲಿಯೂ ಮಾಡಿಕೊಂಡಿದ್ದರು. ಅಂದಿಗೂ ಇಂದಿಗೂ ಅದೆಷ್ಟು ವ್ಯತ್ಯಾಸವಿದೆ.
ಎಂದುಕೊಂಡರು ಎಲ್ಲರೂ. ಚುಕ್ಕಿ ಬಾ, ನಿಮ್ಮನ್ನು ಬಿಟ್ಟು ಬರ್ತೀನಿ ಅಂದ ನವಿ. ಯತಿ, ನೀನು ಜೊತೆಲಿರೋ, ಶ್ರೀ ಬೈಕ್ ತಗೊಂಡು ಬಾರೋ ಅನ್ನುತ್ತಾ ಎಲ್ಲರೂ ಹೊರಬಂದರು. ಒಳಗೆ ಸತಿ, ಶರದಿ ಇಬ್ಬರೇ ಉಳಿದರು. ಬೇಕಂತಲೇ ಉಳಿಸಿ ಬಂದರು. ಮನೆಗೆ ಹೋಗಲ್ವಾ? ಇಲ್ಲಿಗೆ ಒಂಟಿಯಾಗಿದ್ದರೆ ಹೇಗೆ? ಶರದಿ ಕೇಳಿದಳು. ಇಷ್ಟು ದಿನ ಏನಾದರೂ ಮಾತು ಬಂದರೂ ಒಂದು ಅಧಿಕಾರದಿಂದ ಆದರೂ ಅವಾಗವಾಗ ಹೋಗ್ತಿದ್ದೆ. ಇನ್ನು ಮುಂದೆ ಆ ಅಧಿಕಾರನೂ ಬೇಡ ಅನಿಸ್ತಿದೆ. ಎಲ್ಲ ಅವ್ರಿಗೆ ಇರಲಿ, ನನಗೇನೂ ಬೇಡ ಎಂದ ಸತಿ. ಅಧಿಕಾರದ ಮಾತು ಈಗ ಬೇಡ, ಮುಂದೆ ಆಗಬೇಕಿರೋ ಕಾರ್ಯಗಳನ್ನು ನೋಡಿ ಎಂದಳು ಶರದಿ. ಮನೆ ತುಂಬ ಅವ್ರ ಕಡೆಯವರೇ ತುಂಬೋಗಿದ್ದಾರೆ. ನಾನು ಕೇಳೋರಾದರೂ ಯಾರು? ನೆಪಕ್ಕೆ ಗೋಡೆಯಲ್ಲಿ ನೇತು ಬಿದ್ದ ಅಮ್ಮನ ಫೋಟೋ ಆದರೂ ಇತ್ತು, ಅದಕ್ಕೋಸ್ಕರನಾದರೂ ಹೋಗ್ತಿದ್ದೆ. ಇನ್ನು ಮುಂದೆ ಅದು ಹಾಳು ಬಿದ್ದ ದೇವಸ್ಥಾನದಲ್ಲಿರೋ ದೇವ್ರ ಮೂರ್ತಿ ಥರ ಪೂಜೆ ಕಾಣಲ್ಲ ಅಂತ ಗೊತ್ತು. ಆ ಮನೆಯಿಂದ ನಮ್ಮಮ್ಮನ ಫೋಟೋ ಮಾತ್ರ ತರ್ತೀನಿ. 12ನೇ ದಿನದ ನನ್ನ ಕರ್ತವ್ಯ ಮಾಡೋಕ್ಕೋದಾಗ ಅಷ್ಟು ಸಾಕು ನನಗೆ. ಇಷ್ಟೊತ್ತಿನಲ್ಲಿ ಇಷ್ಟು ದೂರ ಬಂದಿದ್ದಕ್ಕೆ ಥ್ಯಾಂಕ್ಸ್, ಅಲ್ಲದೆ ಮತ್ತೇನು ಹೇಳೋಕ್ಕೆ ತಿಳಿಯಲ್ಲ ಎಂದು ಕೈ ಮುಗಿದ ಸತಿ. ಮುಗಿದ ಕೈ ಹಿಡಿದುಕೊಂಡು, ಥ್ಯಾಂಕ್ಸ್ ಹೇಳೋವಷ್ಟು ಹೊರಗಿನವಳಾದ್ಲ ನಾನು? ಸಂತೋಷವಾಗಿದ್ದಾಗ ಜೊತೆಯಲ್ಲಿರೋರಲ್ವಾ ನಮ್ಮವರು ಅನಿಸಿಕೊಂಡವರು. ನೋವಲ್ಲಿದ್ದಾಗ ಸಾಂತ್ವನದ ಹೆಗಲಾಗೋದು ನಮ್ಮ ಕರ್ತವ್ಯ, ಜವಾಬ್ದಾರಿ ಅಂದಳು. ಹಿಡಿದ ಕೈಯನ್ನು ಬಿಟ್ಟು ಮತ್ತಲ್ಲಿ ನಿಲ್ಲಲಾರದೆ ಹೊರಬಂದಳು. ಸತಿಯು ಹಿಂಬಾಲಿಸಿ ಬಂದ. ಹೋಗ್ಬರ್ತೀನಿ ಎಂದೇಳಲು ಹೋದ ನಕ್ಷತ್ರಳನ್ನು ತಡೆದ ಶರದಿ, ಹೇಳ್ಬಾರ್ದು ಅಂದಳು ನಿಧಾನವಾಗಿ. ದಾರಿಯುದ್ದಕ್ಕೂ ಮಾತಿಲ್ಲದೆ ಸಾಗಿತ್ತು ಪಯಣ. ನವಿ, ಎಲ್ಲರೂ ಬೇಗ ರಿಕವರ್ ಆಗ್ರೋ, ನೋಡೋಕ್ಕಾಗ್ತಾ ಇಲ್ಲ. ಈ ಟೈಮಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಅಂದಳು ನಕ್ಷತ್ರ. ಶರದಿಯು ಧನಿ ಏರಿಸಿ, ಬ್ರೋ, ನೀವೇ ಇಷ್ಟೆಲ್ಲಾದರೆ ಅವನಿನ್ನೂ ಕುಗ್ಗೋಗ್ತಾನೆ, ನೀವೇ ಅವರ ಶಕ್ತಿ ಅಂದಳು. ಲೇಟಾಗಿದೆ, ನನ್ನ ಕೈಲಿ ಏನೂ ಮಾತಾಡೋಕ್ಕೂ ಆಗ್ತಿಲ್ಲ, ನಾಳೆ ಮಾತಾಡ್ತೀನಿ ಅಂದ ನವಿ ಡ್ರೈವ್ ಮಾಡುತ್ತಲೇ. ಮನೆ ಹೊರಗೆ ಕಾದು ನಿಂತಿದ್ದರು ವಿಶ್ವನಾಥರು. ಶ್ರೀಧರ್ ಕೂಡ ಹಿಂದೆಯೇ ಬಂದಿದ್ದ. ಅವರಿಬ್ಬರೇ ಇದ್ದಾರೆ ಮಾವ, ಹೋಗ್ತೀವಿ ಎಂದು ಹೇಳಿ ಹಿಂದಿರುಗಿದ ನವೀನ್. ಒಳಬಂದ ಮಕ್ಕಳಿಬ್ಬರನ್ನು ಕುರಿತು, ಈಗ ಸಮಾಧಾನನಾ? ವಿಶ್ವನಾಥರು ಕೇಳಿದರಾದರೂ ಆ ಪ್ರಶ್ನೆ ಶರದಿಯನ್ನೇ ಉದ್ದೇಶಿಸಿ ಕೇಳಿದಂತಿತ್ತು. ಹ್ಞೂ ಅಂಕಲ್ ಎನ್ನುತ್ತಾ ಪಕ್ಕದಲ್ಲಿ ಕುಳಿತಳು. ತಾಯಿ ಕರಳು ನಿಂದು. ಪ್ರತಿಯೊಬ್ಬರು ಕಷ್ಟ ನೋವನ್ನು ತನ್ನದೇ ಅಂತ ಭಾವಿಸ್ತೀಯಾ? ನನ್ನ ಕ್ಷಮಿಸು ಶರದಿ, ಅಂತ್ಯ ಸಂಸ್ಕಾರಕ್ಕೆ ಬರೋದು ಬೇಡ ಅಂದಿದ್ದಕ್ಕೆ. ಕಾರಣ ಅರ್ಥ ಮಾಡ್ಕೋತೀಯ ಅಲ್ವಾ ಅಂದರು ವಿಶ್ವನಾಥರು. ನಂಗೆ ಅರ್ಥ ಆಗುತ್ತೆ ಅಂಕಲ್. ನಕ್ಷುದು ಈಗ ತಾನೇ ಎಂಗೇಜ್ಮೆಂಟ್ ಆಗಿದೆ. ಅಲ್ಲದೆ ಆ ಊರಿನ ಆಲ್ಮೋಸ್ಟ್ ಜನಕ್ಕೆ ನಕ್ಷು ಗೌಡರ ಮನೆ ಸೊಸೆ ಅಂತ ಗೊತ್ತಾಗಿದೆ. ಈಗ ತಾನೇ ಶುಭ ಕಾರ್ಯ ಆಗಿರೋ ಹುಡುಗಿನ ಸೂತಕದ ಮನೆಗೆ ಕರೆ ತಂದಿದ್ದಾರೆ ಅನ್ಕೋತಾರೆ. ಅಲ್ಲದೆ ನಕ್ಷು ಆ ಊರಿಗೆ ಮೊದಲು ಶುಭದ ಸೂಚಕವಾಗಿ ಹೋಗಬೇಕು. ಮನಸ್ಸಿನ ಮಾತು ಅರ್ಥವಾದವಳಂತೆ ಹೇಳಿದ್ದಳು ಶರದಿ. ನನ್ನಮ್ಮ ಎಷ್ಟು ಶಾಸ್ತ್ರ ಸಂಪ್ರದಾಯಗಳನ್ನ ತಿಳ್ಕೊಂಡಿದ್ದೀಯೇ. ಕೆಲವೊಂದು ವಿಚಾರದಲ್ಲಿ ನಾವು ಸಮಾಜಕ್ಕೆ ತಲೆ ತಗ್ಗಿಸಿ ನಡೀಲೇಬೇಕು ಎಂದ ಪೂರ್ಣಿಮಾ. ಒಂದು 4 ದಿನ ಸತಿನ ಇಲ್ಲೇ ಬಂದಿರು ಅನ್ಬೇಕು. ಇವ್ರುಗಳ ಜೊತೆ ಇದ್ದರೆ ಜಾಗ ಬದಲಾದರೆ ಮರೆಯೋಕ್ಕೆ ಸಾಧ್ಯ ಅನ್ನುತ್ತಾ ಸೇರಿದಷ್ಟು 4 ತುತ್ತು ತಿಂದು ಗೆಳತಿಯರಿಬ್ಬರು ಮಲಗಲು ರೂಮು ಸೇರಿದರು. ಮಾನಸಿಕ ಆಯಾಸಕ್ಕೆ ಹೆಮ್ಮಂತೆ ನಕ್ಷತ್ರಗಳನ್ನು ತಬ್ಬಿಕೊಂಡಳು ಶರದಿ. ಯಾಕೆ ಇಷ್ಟು ಫೀಲ್ ಆಗ್ತಿದೆಯಾ? ಮಲಗಿ ನಿದ್ದೆ ಮಾಡು, ಸರಿ ಹೋಗುತ್ತೆ. ಮಲಗಿಸಿ ಹೊದಿಸಿ ತಲೆ ನೇವರಿಸುತ್ತಾ ಕೂತಳು. ಸ್ನೇಹ ಕಾಲ್ ಮಾಡಿದ್ದಳು. ಇಂಥ ಸಮಯದಲ್ಲಿ ಬರಲಾಗಲಿಲ್ಲವಲ್ಲ ಎಂಬ ಬೇಸರದಿಂದ. ಪರವಾಗಿಲ್ಲ, ನಾವೇ ಹೋಗಿ ಬಂದ್ವಿ. ಅಂಕಲ್ ಹೇಗಿದ್ದಾರೆ? ನವಿ, ಯತಿ ಅಣ್ಣ ಅಲ್ಲೇ ಇದ್ದಾರೆ, ಕಾಲ್ ಮಾಡಿ ಮಾತಾಡಿಸು, ಪರವಾಗಿಲ್ಲ ಅಂದಳು ನಕ್ಷತ್ರ. ಶರು ಹೇಗಿದ್ದಾಳೆ? ಗೆಳತಿಯ ಬಗ್ಗೆ ಆತಂಕವಿತ್ತು ಸ್ನೇಹಾಳಿಗೆ. ನಡೆದಿದ್ದೆಲ್ಲವನ್ನು ವಿವರಿಸಿ ಮಲಗ್ತೀವಿ, ಗುಡ್ ನೈಟ್ ಅಂದಳು ನಕ್ಷತ್ರ. ದಿನಗಳು ಹೀಗೆ ಉರುಳುತ್ತಿದ್ದವು. ವಾರ ಕಳೆದ ಮೇಲೆ ಅಡ್ಮಿಷನ್ ಮಾಡಿಸಿದ್ದ ನವೀನ್. ಶಾಮಣ್ಣನವರ 12ನೆಯ ದಿನದ ಕಾರ್ಯಗಳು ಯಾವುದೇ ತೊಂದರೆ ಇಲ್ಲದೆ ನಡೆದವು. ಕಾಲೇಜು ಶುರುವಾಗಿದ್ದವು. ಗೆಳತಿಯರು ಕಾಲೇಜಿಗೆ ಹೋಗಿ ಬರುತ್ತಿದ್ದರು. ನವೀನ್ ಆಗಾಗ ಸಿಗುತ್ತಿದ್ದ. ಯತಿ ಫೋನ್ ಕಾಂಟ್ಯಾಕ್ಟ್ಗೆ ಅಪರೂಪಕ್ಕೆ ಸಿಗುತ್ತಿದ್ದನಾದರೂ ತಿಂಗಳು ಕಳೆದರೂ ಇಬ್ಬರು ಮುಖ ಸಹ ಸಿಗಲಿಲ್ಲ. ದಿನಕ್ಕೊಮ್ಮೆ ನಕ್ಷತ್ರ ನವೀನನಲ್ಲಿ ಕೇಳುತ್ತಿದ್ದಳಾದರೂ ಏನೋ ಒಂದು ಹಾರಿಕೆಯ ಸಬೂಬು ಹೇಳುತ್ತಿದ್ದ. ಮೊದಲು ಕೆಲವು ದಿನಗಳು ಇರಬಹುದೇನೋ ಎಂದು ನಂಬಿದ್ದಳು. ಆಮೇಲೆ ಯಾಕೋ ಉತ್ತರ ಸಮಾಧಾನ ನೀಡದೆ ಶರದಿ, ನಕ್ಷು, ಬ್ರೋ ಸುಳ್ಳು ಹೇಳ್ತಿದ್ದಾರೆ ಅನ್ನಿಸ್ತಿದೆ ಕಣೆ. ನೀನು ಅಬ್ಸರ್ವ್ ಮಾಡಿದೀಯಾ? ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ ಬ್ರೋ ಅನ್ನಿಸ್ತಿದೆ ಎಂದಳು. ನವೀನ್ ಅವರು ಯಾವತ್ತೂ ಮುಖಕ್ಕೆ ಮುಖ ಕೊಟ್ಟು ಮಾತಾಡೋರು. ಅಂಥವರು ಅವರಿಬ್ಬರು ವಿಷಯ ಕೇಳಿದ್ರೆ ಬೇರೆ ಎಲ್ಲೋ ನೋಡ್ಕೊಂಡು ಮಾತಾಡ್ತಾರೆ. ನಾನು ಅಬ್ಸರ್ವ್ ಮಾಡಿದ್ದೀನಿ. ಸ್ನೇಹ ಧನಿ ಸೇರಿಸಿ, ಹಾಗೆ ನಕ್ಷು, ಒಂದು ಪರ್ಸ್ನಲ್ ಕ್ವೆಶನ್, ಇಫ್ ಯು ಡೋಂಟ್ ಮೈಂಡ್ ಕೇಳಲಾ ಎಂದಳು ಸ್ನೇಹ. ಕೇಳು ಎಂದಳು ನಕ್ಷತ್ರ. ನವೀನ್ ಅವರು ನಿನ್ನ ಜೊತೆ ಮೊದಲಿನ ಥರ ಇದ್ದಾರಾ? ಪರ್ಸ್ನಲಿ ನಂಗೆ ಯಾಕೋ ಅವರು ಯಾವುದರಿಂದನೋ ತಪ್ಪಿಸ್ಕೊಳ್ಳೋದಕ್ಕೆ ನಿನ್ನನ್ನು ಅವಾಯ್ಡ್ ಮಾಡ್ತಿದ್ದಾರೆ ಅನ್ನಿಸ್ತಿದೆ. ತಪ್ಪಿದ್ರೆ ಸಾರಿ, ಇದು ನಿನ್ನ ಪರ್ಸ್ನಲ್ ಅಂದಳು ಸ್ನೇಹ. ಲೇ ಬ್ರೋ, ಹೀಗೆಲ್ಲ ಮಾತಾಡಬೇಡ. ಅವರು ಯಾವತ್ತೂ ನಕ್ಷುನ ಬಿಟ್ಕೊಡಲ್ಲ. ಶರದಿ ರೇಗಿದಳು. ಇಲ್ವೇ ಶರದಿ, ಅವನು ಮೊದಲಿನಂತಿಲ್ಲ. ಹಾಗಂತ ಬದಲಾಗಿದ್ದಾನೆ ಅಂತಲ್ಲ, ಜಾಸ್ತಿ ಮಾತಾಡಿದ್ರೆ ಎಲ್ಲಿ ಸಿಕ್ಬೀಳ್ತೀನೋ ಅನ್ನೋ ಹಾಗೆ ಬಿಹೇವ್ ಮಾಡ್ತಿದ್ದಾನೆ. ಅದಕ್ಕೋಸ್ಕರನೇ ಅವಾಯ್ಡ್ ಮಾಡ್ತಿದ್ದಾನೆ.
ಅಣ್ಣಂದ್ರ ವಿಷಯ ಕೇಳಿದ್ರಂತೂ ಎಸ್ಕೇಪ್ ಆಗ್ತಾನೆ. ನನಗೂ ಅನುಮಾನಗಳು ಶುರುವಾಗಿದ್ದಾವೆ. ಏನೋ ಮುಚ್ಚಿಡ್ತಾ ಇದ್ದಾನೆ ನನ್ನಿಂದ ಎಂದಳು ನಕ್ಷತ್ರ. ಎಲ್ಲಾದರೂ ಪರ್ಸ್ನಲಿ ಪ್ರೈವಸಿ ಇರೋ ಪ್ಲೇಸ್ನಲ್ಲಿ ಮೀಟ್ ಮಾಡಿ ಸತ್ಯ ಬಾಯಿ ಬಿಡಿಸ್ಬೇಕು. ಏನಂತೀರಾ? ಸ್ನೇಹ ಉಪಾಯವೊಂದನ್ನು ಹೇಳಿದ್ದಳು. ಗುಡ್ ಐಡಿಯಾ ಅಂದ ಶರದಿ. ಮಾತನ್ನು ತುಂಡರಿಸಿದ ನಕ್ಷತ್ರ, ಅವನು ಅಷ್ಟು ಸುಲಭವಾಗಿ ಬರೋನಿಲ್ಲ. ನಾನೇ ಔಟಿಂಗ್ ಕರ್ಕೊಂಡು ಹೋಗು ಅಂತ ಕೇಳಾಯಿತು. ಬ್ಯುಸಿ ಇದ್ದೀನಿ ಅಂತ ನೆಪ ಹೇಳ್ದ. ಅವನು ಹೇಳ್ತಿರೋದು ಸುಳ್ಳು ಅಂತ ಮನಸ್ಸು ಮೆದುಳು ಎರಡಕ್ಕೂ ಗೊತ್ತು. ನಮ್ಮದೇ ಇದ್ದರೂ ನಂಬಿರೋ ಹಾಗೆ ನಾಟಕ ಮಾಡಿ ಹ್ಞೂ ಅಂದೆ ಎಂದಳು. ಹಾಗಾದರೆ ಒಂದು ಪ್ಲ್ಯಾನ್. ನಾವೇ ಮೊದಲು ಹೋಗಿಬಿಟ್ಟು ನಕ್ಷು ನಿಂಗೇನೋ ಆಗಿದೆ ಅಂತ ಎಮರ್ಜೆನ್ಸಿ ಕಾಲ್ ಮಾಡೋಣ. ಆಗ ಬಂದೇ ಬರ್ತಾರೆ ಅಂದಳು ಸ್ನೇಹ. ತಮಾಷೆ ಹೋಗಿ ಅಮಾವಾಸ್ಯೆ ಆಗತ್ತಷ್ಟೇ. ಬ್ರೋ ಅಂಕಲ್ಗೆ ಗೌಡ್ರಿಗೆ ಹೇಳೋದು ಬೇಕಾ ಇದೆಲ್ಲ? ಶರದಿ ಒಪ್ಪಲಿಲ್ಲ. ಇಲ್ವೇ, ಈ ಸಂಡೇ ಅಪ್ಪ ಅಮ್ಮ ಹೊರಗಡೆ ಹೋಗ್ತಾ ಇದ್ದಾರೆ. ಜೀವು ಹೇಗೋ ನಮ್ಮ ಟೀಮ್, ನೀವು ಬಂದುಬಿಡಿ, ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋದ್ರಾಯ್ತು. ನಕ್ಷತ್ರ ಒಪ್ಪಿದಳು. ಶರದಿ ಅರೆ ಮನಸ್ಸಿನಿಂದಲೇ ಹೂಗುಟ್ಟಿದಳು. ಭಾನುವಾರ ಬಂದೇ ಬಿಟ್ಟಿತು. ಜೀವನ್ ಆಡಲು ಹೋದ. ಆಮೇಲೆ ಸ್ನೇಹ ನವೀನ್ಗೆ ಕಾಲ್ ಮಾಡಿದ್ದಳು. ಎಲ್ಲಿದ್ದೀರಾ ನವೀನ್? ಆತಂಕದಿಂದ ಕೇಳುವವಳಂತೆ. ತೋಟದಲ್ಲಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ಗೆ ಪೈಪ್ ಸೆಟ್ ಮಾಡೋಕ್ಕೆ ಬಂದಿದ್ದಾರೆ. ಮಾಡಿಸ್ತಿದ್ದೆ. ಯಾಕೇನು ವಿಷಯ? ನೀವ್ಯಾಕೆ ಚುಕ್ಕಿ ಮೊಬೈಲಿಂದ ಮಾಡಿದ್ದೀಯಾ? ಎಲ್ಲಿದ್ದೀಯಾ? ಅದೆಷ್ಟೇ ಮನದ ದುಗುಡುಗಳಿದ್ದರೂ ಮನದರಸಿಯ ಕಾಳಜಿ ಮರೆತಿಲ್ಲ ನವೀನ್. ನಕ್ಷು ಕಿಚನ್ ಶೆಲ್ಫ್ ಮೇಲೆ ಹತ್ತಿದ್ದಾಗ ಜಾರ್ ಬಿದ್ದು ಏಳೋಕ್ಕಾಗದಂತೆ ಕಾಲುಣುಕಿದೆ ಎಂದು ಸುಳ್ಳು ಹೇಳಿದಳು ಸ್ನೇಹ ನವೀನ್ಗೆ. ಜಾಸ್ತಿ ಏಟಾಗಿದ್ಯಾ? ಕಾನ್ಷಿಯಸ್ ಇದ್ದಾಳಾ? ಅನ್ಕಾನ್ಷಿಯಸ್ ಏನಾದರೂ ಆಗಿದ್ದಾಳಾ? ಪ್ರಶ್ನೆಗಳ ಸುರಿಮಳೆ ಸುರಿಸುತ್ತಲೇ ಬೈಕ್ ಸ್ಟಾರ್ಟ್ ಮಾಡಿದ ಸದ್ದು ಕೇಳಿತು. ತಮ್ಮ ಉಪಾಯ ಫಲಿಸಿತು ಎಂಬಂತೆ ಸನ್ನೆ ಮಾಡಿದ ಸ್ನೇಹ, ತುಂಬ ಏನೂ ಏಟಾಗಿಲ್ಲ, ಮೇ ಬಿ ಉಳ್ಕಿರ್ಬೋದಷ್ಟೇ, ಹೇಳೋಕ್ಕಾಗ್ತಿಲ್ಲ ಅಂತಿದ್ದಾಳೆ ಅಷ್ಟೇ. ಹೌದಾ? ಕಾಲ್ ಮೂವ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಅಲ್ಲೇ ಸ್ವಲ್ಪ ಸರಿದು ಯಾವುದಾದ್ರೂ ಗೋಡೆ ಸಪೋರ್ಟ್ನ ಕೂರಿಸಿ. ಸಪೋರ್ಟ್ಗೆ ಪಿಲ್ಲೋ ಕೊಟ್ಟು ಬಲವಂತವಾಗಿ ಎಬ್ಸೋಕೆ ಹೋಗಬೇಡಿ. ಬೋನ್ ಫ್ರ್ಯಾಕ್ಚರ್ ಆದರೆ ಕಷ್ಟ. ನಾನು ಬರ್ತಿದ್ದೀನಿ, ಇನ್ನು 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಕೋತಿ ಥರ ಶೆಲ್ಫ್ ಮೇಲೆಲ್ಲ ಹತ್ತಿ ಸರ್ಕಸ್ ಏನಕ್ಕೆ ಮಾಡೋಕ್ಕೆ ಹೋಗಿದ್ಲಂತೆ? ಲ್ಯಾಡರ್ ಏನು ಪೂಜೆ ಮಾಡೋಕ್ಕಂತ ಇರೋದು? ಬೈಯುತ್ತಲೇ ಇದ್ದ ನವೀನ್. ಸರಿ ನವೀನ್, ನೀವು ಹೇಳ್ದಂಗೆ ಮಾಡಿರ್ತೀವಿ, ಬನ್ನಿ. ಕಾಲ್ ಡಿಸ್ಕನೆಕ್ಟ್ ಮಾಡಿದ ಸ್ನೇಹ, ನಕ್ಷು ನಿನ್ನ ಅದೆಷ್ಟು ಕೇರ್ ಮಾಡ್ತಾರೆ ನವೀನ್. ನಿನ್ನ ಮುಂದೆ ಅವರಿಗೆ ಉಳಿದಿದ್ದೆಲ್ಲ ಶೂನ್ಯ ಕಣೆ ಅಂದಳು. ಆಲ್ರೆಡಿ 2 ಸಾರಿ ಹೊಡೆದಿದ್ದಾನೆ. ಸುಳ್ಳೇಳಿದ್ದೀವಿ ಅಂತ ಗೊತ್ತಾದರೆ 3ನೇ ಸರಿ ಬಾರಿಸ್ತಾನೆ. ಕೆನ್ನೆ ಸವರಿಕೊಳ್ಳುತ್ತಾ ಹೇಳಿದಳು ನಕ್ಷತ್ರ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಈ ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.